2026ರ ಫೆಬ್ರವರಿ 23ರಂದು ಮುಂಬೈನ ವಾನ್ಖೇಡೆ ಸ್ಟೇಡಿಯಂನಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡ ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರ ಸೂಪರ್ 8 ಅಭಿಯಾನವನ್ನ ಭರ್ಜರಿ 107 ರನ್ಗಳಿಂದ ಜಿಂಬಾಬ್ವೆ ವಿರುದ್ಧ ಗೆಲ್ಲುವ ಮೂಲಕ ಶುರು ಮಾಡಿದೆ. 2 ಬಾರಿಯ ಚಾಂಪಿಯನ್ಸ್ ವೆಸ್ಟ್ ಇಂಡೀಸ್ ತಂಡ ತಮಗೆ ನೀಡಲಾಗಿದ್ದ 20 ಓವರ್ಗಳಲ್ಲಿ ಬರೀ 6 ವಿಕೆಟ್ಗಳನ್ನ ಕಳೆದುಕೊಂಡು ಬೃಹತ್ 254 ರನ್ ಕಲೆಹಾಕುವ ಮೂಲಕ ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಎರಡನೇ ತಂಡದ ಮೊತ್ತ ದಾಖಲಿಸಿತು. ಈ ಭರ್ಜರಿ ಪ್ರದರ್ಶನ ಕೆರಿಬಿಯನ್ ತಂಡದ ಬ್ಯಾಟಿಂಗ್ ಪರಾಕ್ರಮವನ್ನ ತೋರಿಸಿದ್ದಷ್ಟೇ ಅಲ್ಲ, ಸೂಪರ್ 8 ಹಂತದಲ್ಲಿ ಅವರ ಆಕಾಂಕ್ಷೆಗಳಿಗೆ ಒಂದು ಬಲವಾದ ಸಂದೇಶವನ್ನು ರವಾನಿಸಿದೆ. ಈ ಹಿಂದೆ ತಮ್ಮ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದ್ದ ಜಿಂಬಾಬ್ವೆ ತಂಡ ಭರ್ಜರಿ ಫಾರ್ಮ್ನಲ್ಲಿದ್ದ ವೆಸ್ಟ್ ಇಂಡೀಸ್ ಎದುರು ಭಾರೀ ಸವಾಲನ್ನ ಎದುರಿಸಬೇಕಾಯಿತು. ಇದು ಟೂರ್ನಿ ಸೆಮಿಫೈನಲ್ಸ್ ಕಡೆಗೆ ಹೋಗ್ತಿದ್ದಂತೆ ಪೈಪೋಟಿ ಎಷ್ಟು ತೀವ್ರವಾಗಿದೆ ಅನ್ನೋದನ್ನ ಎತ್ತಿ ಹಿಡಿಯುತ್ತೆ. ವೆಸ್ಟ್ ಇಂಡೀಸ್ ಇನ್ನಿಂಗ್ಸ್ಗೆ ಅಬ್ಬರದ ಆಟದ ಮುನ್ನುಡಿ ಬರೆದವರು ಶಿಮ್ರಾನ್ ಹೆಟ್ಮೇಯರ್. ಅವರು ಕೇವಲ 34 ಎಸೆತಗಳಲ್ಲಿ ಉಸಿರು ಬಿಗಿದಿಡುವಂತಹ 85 ರನ್ ಸಿಡಿಸಿದರು. ಅವರ ಇನ್ನಿಂಗ್ಸ್ನಲ್ಲಿ 7 ಬೌಂಡರಿಗಳು ಹಾಗೂ 7 ಸಿಕ್ಸರ್ಗಳು ರನ್ ಮಳೆ ಸುರಿಸಿದವು. ಅದರಲ್ಲೂ ಇದು ಟೂರ್ನಿಯ ಅತಿ ವೇಗದ ಅರ್ಧಶತಕವೂ ಆಗಿತ್ತು. ಕೇವಲ 19 ಎಸೆತಗಳಲ್ಲಿ ಈ ಮೈಲಿಗಲ್ಲು ತಲುಪಿದರು. ಆರಂಭಿಕ ಆಘಾತದ ಹೊರತಾಗಿಯೂ ಅಂದ್ರೆ ಬ್ರಾಂಡನ್ ಕಿಂಗ್ 9 ರನ್ಗಳಿಗೆ ಹಾಗೂ ಶಾಯ್ ಹೋಪ್ 14 ರನ್ಗಳಿಗೆ ಔಟಾದ್ರು, ಹೆಟ್ಮೇಯರ್, ರೋಮನ್ ಪೊವೆಲ್ ಜೊತೆಗೂಡಿ 122 ರನ್ಗಳ ಪ್ರಮುಖ ಜೊತೆಯ ಇನ್ನಿಂಗ್ಸ್ಗೆ ಜೀವ ತುಂಬಿದರು. ಪೊವೆಲ್ ಸಹ 35 ಎಸೆತಗಳಲ್ಲಿ ಅಮೂಲ್ಯ 59 ರನ್ ಬಾರಿಸಿದರು, 29 ಎಸೆತಗಳಲ್ಲಿ ತಮ್ಮ ಅರ್ಧಶತಕ ಪೂರೈಸಿದರು. ಕೊನೆಯಲ್ಲಿ ಶೆರ್ಫೇನ್ ರದರ್ಫೋರ್ಡ್ 13 ಎಸೆತಗಳಲ್ಲಿ 31 ರನ್ ಸಿಡಿಸಿಯ ಜಯರಾಗಿ ಉಳಿದು ಹಾಗೂ ರೊಮಾರಿಯೋ ಶೆಫರ್ಡ್ ಅವರ ಸ್ಫೋಟಕ ಆಟ ತಂಡದ ಮೊತ್ತಕ್ಕೆ ಇನ್ನಷ್ಟು ಬಲ ತುಂಬಿತು. ಇದು ವೆಸ್ಟ್ ಇಂಡೀಸ್ ತಂಡವನ್ನು ದಾಖಲೆಯ ಮೊತ್ತಕ್ಕೆ ತಲುಪಿಸಿತು. ಇನ್ನಿಂಗ್ಸ್ನಲ್ಲಿ ತಂಡ ಸಿಡಿಸಿದ 19 ಸಿಕ್ಸರ್ಗಳು ಟಿ20 ವಿಶ್ವಕಪ್ ಪಂದ್ಯದಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳ ದಾಖಲೆಯನ್ನು ಸರಿಗಟ್ಟಿದವು. ಖಂಡಿತ ಈ ವಿಡಿಯೋ ಸ್ಕ್ರಿಪ್ಟ್ನ ಕನ್ನಡ ಅನುವಾದ ಇಲ್ಲಿದೆ. 255 ರನ್ಗಳ ದೊಡ್ಡ ಗುರಿಯನ್ನ ಬೆನ್ನತ್ತಿದ ಜಿಂಬಾಬ್ವೆ ತಂಡದ ಬ್ಯಾಟಿಂಗ್ ಲೈನಪ್ ಶಿಸ್ತುಬದ್ಧ ವೆಸ್ಟ್ ಇಂಡೀಸ್ ಬೌಲಿಂಗ್ ದಾಳಿಯ ಮುಂದೆ ಮೊಮೆಂಟಮ್ ಸಿಗದೆ ಪರದಾಡಿತು. ಕೊನೆಗೆ 17.4 ಓವರ್ಗಳಲ್ಲಿ ಕೇವಲ 147 ರನ್ಗಳಿಗೆ ಆಲ್ಔಟ್ ಆಗಿಬಿಡ್ತು. ಗುರಿಯನ್ನ ತಲುಪೋದಕ್ಕೆ ಅವರಿಂದ ಸಾಧ್ಯವಾಗಲೇ ಇಲ್ಲ. ವೆಸ್ಟ್ ಇಂಡೀಸ್ ಪರ ಗುಡಕೇಶ್ ಮೋಟಿ ಕೀ ಬೌಲರ್ ಆಗಿ ಮಿಂಚಿದ್ರು. ಪ್ರಮುಖ ವಿಕೆಟ್ ಕಬಳಿಸೋ ಮೂಲಕ ಜಿಂಬಾಬ್ವೆ ಬ್ಯಾಟಿಂಗ್ ಪಡೆ ಕುಸಿಯುವಂತೆ ಮಾಡಿದ್ರು. ವೆಸ್ಟ್ ಇಂಡೀಸ್ ತಂಡದ ದಾಖಲೆ ಬ್ರೇಕಿಂಗ್ ಪ್ರದರ್ಶನವನ್ನೇ ಹೆಚ್ಚು ಎತ್ತಿ ಹಿಡಿದಿದ್ದರಿಂದ ಜಿಂಬಾಬ್ವೆ ಆಟಗಾರರ ವೈಯಕ್ತಿಕ ಬ್ಯಾಟಿಂಗ್ ಪ್ರದರ್ಶನಗಳ ಬಗ್ಗೆ ಅಷ್ಟಾಗಿ ವಿವರಗಳು ಹೈಲೈಟ್ ಆಗಲಿಲ್ಲ. ಆದ್ರೆ ದೊಡ್ಡ ಮೊತ್ತವನ್ನ ಸವಾಲು ಹಾಕಲು ಅವರ ಒಟ್ಟಾರೆ ಪ್ರದರ್ಶನ ಸಾಕಾಗಲಿಲ್ಲ. ಈ ಪ್ರದರ್ಶನದಲ್ಲಿನ ಭಾರಿ ವ್ಯತ್ಯಾಸ ಆಟದ ಎಲ್ಲಾ ವಿಭಾಗಗಳಲ್ಲೂ ಕೆರಿಬಿಯನ್ ತಂಡದ ಪ್ರಾಬಲ್ಯವನ್ನ ಸ್ಪಷ್ಟವಾಗಿ ತೋರಿಸಿದೆ. ಟೂರ್ನಮೆಂಟ್ನಲ್ಲಿ ಇನ್ನಷ್ಟು ಆಳಕ್ಕೆ ಹೋಗುವ ಅವರ ಉದ್ದೇಶವನ್ನು ಇದು ಎತ್ತಿ ತೋರಿಸ್ತಿದೆ. 2026ರ ಟಿ20 ವಿಶ್ವಕಪ್ನ ಮೊದಲ ಲೀಗ್ ಹಂತದಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ಜಿಂಬಾಬ್ವೆ ತಂಡಗಳು ಅದ್ಭುತ ಪ್ರದರ್ಶನ ತೋರಿದ್ವು. ಹಿಂದಿನ ಆವೃತ್ತಿಯ ಸಹ ಆತಿಥೇಯರಾಗಿದ್ದ ವೆಸ್ಟ್ ಇಂಡೀಸ್ ತಮ್ಮ ಸೋಲಿಲ್ಲದ ಯಾತ್ರೆಯ ಮೂಲಕ ಸೂಪರ್ 8 ಹಂತಕ್ಕೆ ಲಗ್ಗೆ ಹಾಕಿದ್ವು. ಆಡಿದ 4 ಪಂದ್ಯಗಳನ್ನು ಗೆದ್ದು ಬೀಗಿದ್ವು. ಅದರಲ್ಲೂ ಅವರ ಬೌಲಿಂಗ್ ವಿಭಾಗ ಅಂತೂ ತುಂಬಾ ಪ್ರಭಾವಶಾಲಿಯಾಗಿತ್ತು. ಗುಂಪು ಹಂತದಲ್ಲಿ 38 ವಿಕೆಟ್ ಕಬಳಿಸಿ 3 ಬಾರಿ ಎದುರಾಳಿಗಳನ್ನು ಆಲೌಟ್ ಮಾಡಿದ್ರು. ನಾಯಕ ಸಿಕಂದರ್ ರಾಜಾ ನಾಯಕತ್ವದ ಜಿಂಬಾಬ್ವೆ ತಂಡಂತೂ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿ ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು. 3 ಗೆಲುವುಗಳು, 1 ಮಳೆರದ್ದಾದ ಪಂದ್ಯದ ಮೂಲಕ ಅವರು ಆಸ್ಟ್ರೇಲಿಯಾ ಹಾಗೂ ಶ್ರೀಲಂಕಾ ವಿರುದ್ಧ ಪ್ರಮುಖ ಗೆಲುವುಗಳನ್ನ ದಾಖಲಿಸಿದ್ರು. ಆದ್ರೆ ಗುಂಪು ಹಂತದಲ್ಲಿ ಜಿಂಬಾಬ್ವೆ ಎಷ್ಟೇ ಪ್ರಬಲ ಪ್ರದರ್ಶನ ನೀಡಿದ್ರೂ ಇತಿಹಾಸದ ಮುಖಾಮುಖಿ ಲೆಕ್ಕಾಚಾರಗಳು ವೆಸ್ಟ್ ಇಂಡೀಸ್ ಪರವಾಗಿಯೇ ಇವೆ. 4 ಟಿ20 ಪಂದ್ಯಗಳ ಮುಖಾಮುಖಿಯಲ್ಲಿ ವೆಸ್ಟ್ ಇಂಡೀಸ್ 3ರಲ್ಲಿ ಗೆದ್ದಿದೆ. ಇದರಲ್ಲಿ 2022ರ ಟಿ20 ವಿಶ್ವಕಪ್ನಲ್ಲಿ 31 ರನ್ಗಳಿಂದ ಗಳಿಸಿದ್ದ ಗೆಲುವು ಕೂಡ ಸೇರಿದೆ. ಈ ಗೆಲುವು ವೆಸ್ಟ್ ಇಂಡೀಸ್ ತಂಡವನ್ನ ಸೂಪರ್ 8 ಗ್ರೂಪ್ 1ರಿಂದ ಸೆಮಿಫೈನಲ್ ಸ್ಥಾನಕ್ಕೆ ಗಟ್ಟಿಯಾಗಿ ತಂದು ನಿಲ್ಲಿಸಿದೆ. ಇದೇ ಗ್ರೂಪ್ 1ರಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ಅಂತಹ ಬಲಿಷ್ಠ ತಂಡಗಳೂ ಇವೆ. ಅವರು ಬಾರಿಸಿದ ದೊಡ್ಡ ಮೊತ್ತ ಅವರ ನೆಟ್ ರನ್ ರೇಟ್ ಅನ್ನ ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಿದೆ. ಯಾಕಂದ್ರೆ ತೀವ್ರ ಪೈಪೋಟಿಯ ಗುಂಪುಗಳಲ್ಲಿ ಮುಂದಿನ ಹಂತಕ್ಕೆ ಅರ್ಹತೆ ನಿರ್ಧರಿಸುವಲ್ಲಿ ನೆಟ್ ರನ್ ರೇಟ್ ತುಂಬಾನೇ ಮುಖ್ಯ ಆಗುತ್ತೆ. ಇತ್ತ ಜಿಂಬಾಬ್ವೆ ತಂಡಕ್ಕೆ ಈ ಸೂಪರ್ 8ನ ಮೊದಲ ಸೋಲು ಮುಂದಿನ ಪಂದ್ಯಗಳಿಗೆ ತಕ್ಷಣವೇ ಮರು ಸಂಘಟನೆ ಮತ್ತು ತಂತ್ರಗಾರಿಕೆಯ ಬದಲಾವಣೆ ಮಾಡಿಕೊಳ್ಳುವುದನ್ನ ಅನಿವಾರ್ಯವಾಗಿಸಿದೆ. 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಬಗ್ಗೆ ಒಂದ್ಸ್ವಲ್ಪ ನೋಡುವುದಾದ್ರೆ, ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆತಿಥ್ಯ ವಹಿಸುತ್ತಿವೆ. ಒಟ್ಟು 20 ತಂಡಗಳು ಗುಂಪು ಹಂತ, ಸೂಪರ್ 8 ಹಂತ ಮತ್ತು ನಾಕೌಟ್ ಹಂತವನ್ನ ಒಳಗೊಂಡಿರುವ ಫಾರ್ಮ್ಯಾಟ್ನಲ್ಲಿ ಆಡಲಿವೆ. ಕ್ಯಾಪ್ಟನ್ ಶಾಯ್ ಹೋಪ್ ನಾಯಕತ್ವ ಮತ್ತು ಕೋಚ್ ಡೇರೆನ್ ಸ್ಯಾಮಿ ಮಾರ್ಗದರ್ಶನದಲ್ಲಿರುವ ವೆಸ್ಟ್ ಇಂಡೀಸ್ ತಂಡ ಈ ಹಿಂದೆ 2012 ಮತ್ತು 2016ರಲ್ಲಿ 2 ಬಾರಿ ಟೂರ್ನಮೆಂಟ್ ಗೆದ್ದಿದೆ. ಹಾಗಾಗಿ ಅವರನ್ನ ಹಗುರವಾಗಿ ನೋಡುವಂತಿಲ್ಲ, ಅವರು ಬಲಿಷ್ಠ ಪ್ರತಿಸ್ಪರ್ಧಿಗಳು.